ಹೆಲೋ ಎವ್ರಿವನ್, ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ. ಮನಸ್ಸೊಲ್ಲದ ಮದುವೆ ಕಥೆಯ ಮುಂದುವರೆದ ಭಾಗ. ಅದಕ್ಕೂ ಮೊದಲು ನನ್ನ ಕಥೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಹೊಸಬರಿದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಇದರಿಂದ ನನ್ನೆಲ್ಲ ಕಥೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಸೊ ಬನ್ನಿ, ಕಥೆಯ ಮುಂದುವರೆದ ಭಾಗನ ನೋಡೋಣ. ಎಪಿಸೋಡ್ 149. ಇಂದಿನ ಸಂಚಿಕೆಯಲ್ಲಿ ವೈಭವ್ ಒಮ್ಮೆ ಅಲ್ಲೇ ಇದ್ದಂಥ ರಾಜೇಶ್ ಕಡೆ ನೋಡಿ, ಹೋ, ನೀನು ಇಲ್ಲಿಗೆ ಬಂದಿದ್ಯಾ ಎಂದ ಹುಬ್ಬೇರಿಸಿ. ರಾಜೇಶ್ ವ್ಯಂಗ್ಯವಾದ ನಗು ಚೆಲ್ಲಿ, ನಾನು ಕೈ ಹಾಕಿದ್ದು ಸಿಗೋ ತನಕ ಬಿಡೋ ಮಾತೇ ಇಲ್ಲ ಎಂದ. ವೈಭವ್ ಕೂಡ ತುಟಿ ಕೊಂಕಿಸಿ, ನಾನು ಅಷ್ಟೇ, ಬಿಡೋ ಮಾತೇ ಇಲ್ಲ, ಅದರಲ್ಲೂ ಬೇರೆಯವ್ರಿಗೆ ಕೊಟ್ಟರು ನಿನಗೆ ಮಾತ್ರ ಬಿಟ್ಕೊಡಲ್ಲ ಎಂದವನು, ಏನು ಜನ ಕಳಿಸಿದ್ದ ನನ್ನ ಮನೆಗೆ, ಆದರೆ ಇದಕ್ಕೆ ನೀನು ಬೆಲೆನ ತತ್ತಲೇಬೇಕು ಎಂದ ಕೋಪದಲ್ಲಿ ಹೇಳಲ್ಲ. ರಾಜೇಶ್ ತುಸು ಕನ್ಫ್ಯೂಸ್ನಲ್ಲೇ ಹುಬ್ಬು ಕಂಟಕಿದ್ರು. ಏನೋ ಇದೆ ನಿನ್ನಿಂದ ಇಷ್ಟಲ್ಲ, ಹೀಗೆ ಹಾರಾಡ್ತಿದ್ಯಾ ಎಂದ ಕಣ್ಣು ಸಂಕುಚಿಸಿ. ತಕ್ಷಣ ವೈಭವ್ ರಾಜೇಶ್ ಮುಖದ ಮುಂದೆ ಬಂದು, ತುಫಾನ್ ಇದೆ ನನ್ನ ಹಿಂದೆ, ತಾಕತ್ತಿದ್ರೆ ಇವತ್ತು ಈ ಟೆಂಡರ್ನ ನಿಂದು ಮಾಡ್ಕೊ ಎಂದು ಅಲ್ಲಿಂದ ಬಿರುಸಾಗಿ ಹೊರ ನಡೆದ. ರಾಜೇಶ್ ತುಫಾನ್ ಎಂದವನು ಒಮ್ಮೆ ತನ್ನ ಪಿಎನ ಕರೆದು ವೈಭವ್ ಹಿಂದೆ ಯಾರಿದ್ದಾರೆ ಎಂದು ಕೇಳಿದ. ಹಾಗೆ ವೈಭವ್ ಕೊಟ್ಟ ಉತ್ತರದ ಹಿಡನ್ ಮೀನಿಂಗ್ ಏನು ಎಂದ. ರಾಜೇಶ್ ಪಿಎ, ಸರ್, ಅದು ವೈಭವ್ ಅಣ್ಣ ಯಾರೋ ಆದ್ಯನಾಥ್ ಅಂತ, ಚಿಕ್ಕ ವಯಸ್ಸಲ್ಲೇ ದೊಡ್ಡ ಹೆಸರಿದೆ, ಅವನು ಇವನಿಗೆ ತನ್ನೆಲ್ಲ ಬಿಸ್ನೆಸ್ನ ವಹಿಸ್ಕೊಟ್ಟು ಫಾರಿನ್ನಲ್ಲಿದ್ದಾನೆ, ಈಸ್ ವೆರಿ ಮಿಸ್ಟೀರಿಯಸ್ ಎಂದ. ರಾಜೇಶ್ ಒಮ್ಮೆ ಕಣ್ಣು ಸಣ್ಣ ಮಾಡಿ, ಅವನನ್ನು ಮೀಟ್ ಮಾಡಬೇಕು ಎಂದ. ಅವನ ಪಿ ಎ, ಅಯ್ಯೋ ಸರ್, ಅವರು ಈ ಮೀಟಿಂಗ್ ಬಂದಿದ್ದಾರೆ ಎಂದ. ತಕ್ಷಣ ರಾಜೇಶ್, ಅವನು ಒಮ್ಮೆ ಅವನನ್ನು ನಾನು ನೋಡಬೇಕು ಎಂದು ಟೆಂಡರ್ ಹಾಲ್ ಒಳಗೆ ಹೋದವನ ಕಣ್ಣು ಹುಡುಕಿದ್ದ ಆದಿನಾಥ್ನ. ಅಲ್ಲಿ ಸ್ಟೈಲ್ ಆಗಿ ಕಾಲ್ ಮೇಲೆ ಕಾಲು ಹಾಕಿ ಕೂತಿರೋ ವ್ಯಕ್ತಿ ಕಡೆ ನೋಡಿ ರಾಜೇಶ್ ಒಮ್ಮೆ ಬೆವರಿದ. ರಾಜೇಶ್ ಬೆವರಿದವನು ಒಮ್ಮೆ ಸುತ್ತ ನೋಡ್ದ. ಟೆಂಡರ್ ಹಾಲ್ ಸಂಪೂರ್ಣವಾಗಿ ಮೌನವಾಗಿತ್ತು. ದೊಡ್ಡ ದೊಡ್ಡ ಕಂಪನಿಗಳ ಓನರ್ಗಳು, ರಾಜಕೀಯ ವ್ಯಕ್ತಿಗಳು, ಬಿಸ್ನೆಸ್ ಟೈಕೂನ್ಗಳು ಎಲ್ಲರೂ ಒಂದೇ ವ್ಯಕ್ತಿ ಕಡೆ ನೋಡ್ತಿದ್ರು. ಅವನೇ ಆದಿನಾಥ್. ಕಪ್ಪು ಸೂಟ್, ಕೈಯಲ್ಲಿ ಸಿಲ್ವರ್ ರಿಂಗ್, ಕಾಲ್ ಮೇಲೆ ಕಾಲು ಹಾಕಿಯೇ ಕೂತಿದ್ದ. ಮುಖದಲ್ಲಿ ಯಾವುದೇ ಎಕ್ಸ್ಪ್ರೆಷನ್ ಇರಲಿಲ್ಲ, ಆದರೆ ಅವನ ಸುತ್ತ ಇದ್ದ ಮೌನವೇ ಭಯ ಹುಟ್ಟಿಸ್ತಿತ್ತು. ರಾಜೇಶ್ ನಿಧಾನವಾಗಿ ಮುಂದೆ ಬಂದ, ಆದರೆ ಅವನ ಹೃದಯ ಜೋರಾಗಿ ಬಡಿದುಕೊಳ್ತಿತ್ತು. ಯಾಕಂದರೆ ಅವನು ಇದುವರೆಗೂ ಕೇಳಿದ್ದು ಕಥೆಗಳಷ್ಟೇ. ಆದ್ಯನಾಥ್ ಜೊತೆ ವ್ಯವಹಾರ ಮಾಡಿದವರು ಬೆಳೀತಾರೆ, ಮೋಸ ಮಾಡಿದವರು ಕಾಣಿಯಾಗ್ತಾರೆ ಎಂದು. ಅದೇ ಸಮಯಕ್ಕೆ ಹಾಲೊಳಗೆ ಒಬ್ಬರು ಟೆಂಡರ್ ಫೈಲ್ ಹಿಡಿದು ಓಡಿ ಬರ್ತಾರೆ. ಅದು ರಾಜೇಶ್ ಪಿ ಎ. ಸರ್, ಈ ಬಾರಿ ಟೆಂಡರ್ ನಮ್ಮ ಕಂಪನಿಗೆ ಫಿಕ್ಸ್ ಆಗಿದೆ ಎಂದ ಖುಷಿಯಲ್ಲಿ. ರಾಜೇಶ್ ಮುಖದಲ್ಲಿ ಸಣ್ಣ ನಗು ಮೂಡಿತು. ತಕ್ಷಣ ಅಲ್ಲಿ ಎಲ್ಲರ ಫೋನು ಒಮ್ಮೆಲೆ ಒಂದೇ ಸಮನೆ ಬೀಪ್ ಆಗ್ತಿತ್ತು. ಸ್ಕ್ರೀನ್ ಮೇಲೆ ಒಂದೇ ನ್ಯೂಸ್, ರಾಜೇಶ್ ಗ್ರೂಪ್ ಅಂಡರ್ ಇಲ್ಲೀಗಲ್ ಫಂಡ್ ಇನ್ವೆಸ್ಟಿಗೇಷನ್ ಎಂದು. ಆ ನ್ಯೂಸ್ ನೋಡಿದ ರಾಜೇಶ್ ಮುಖ ಬಿಳಿಸಿಕೊಂಡಿತ್ತು. ಅವನ ಸಾಮ್ರಾಜ್ಯ ಪೂರ್ತಿ ನಾಶ ಆಗೋಗಿತ್ತು. ಅವನು ಇದುವರೆಗೂ ಸಾಕಷ್ಟು ಮೋಸ ಮಾಡಿ, ಎದುರಿಸಿ, ಬಗ್ಗದವರನ್ನ ಸಾಯಿಸಿ ಇಲ್ಲಿವರೆಗೂ ಬಂದಿದ್ದ. ಅದನ್ನೆಲ್ಲ ನೆನೆದ. ಅವನ ಸುತ್ತ ಇರುವವರ ಕಣ್ಣುಗಳು ಇವನ ಮೇಲೆ ಮತ್ತೆ ಆ ನ್ಯೂಸ್ನೇ ನೋಡ್ತಿದ್ದು. ರಾಜೇಶ್ಗೆ ನೆಲ ಮಾಯಿ ತೆರೆದಂತೆ ಕಾಲು ಸ್ವಾಧೀನ ಕಳೆದುಕೊಂಡು ಅದೇ ಕ್ಷಣಕ್ಕೆ ಕೋಪದಲ್ಲಿ ಬುಸ್ಕೊಡ್ತಿದ್ದ. ಹಾಲ್ನಲ್ಲಿ ಪೂರ್ತಿ ಇವನ ಬಗ್ಗೆನೇ ಗುಸುಗುಸು ಶುರುವಾದವು. ಆದರೆ ಆದಿನಾಥ್ ಮಾತ್ರ ಇನ್ನೂ ಶಾಂತವಾಗಿ ಕುಳಿತಿದ್ದ. ಅದನ್ನು ನೋಡಿದ ವೈಭವ್ಗಂತೂ ಇದು ಶಾಕಿಂಗ್ ವಿಷಯ. ಅವನು ಆದಿ ಎಂದು ಆದಿ ಕಡೆ ತಿರುಗಿ ನೋಡ್ದ. ಆದಿ ಒಮ್ಮೆ ತುಟಿಯಲ್ಲಿ ವ್ಯಂಗ್ಯದ ನಗು ಚೆಲ್ಲಿದ. ಅದೇ ಸಮಯಕ್ಕೆ ಆದಿ ನಿಧಾನವಾಗಿ ಟೇಬಲ್ ಮೇಲೆ ಬೆರಳು ತಟ್ಟಿದ. ಟಕ್ ಟಕ್ ಟಕ್. ಆ ಸದ್ದು ಕೇಳುತ್ತಿದ್ದಂತೆ ರಾಜೇಶ್ ಕಣ್ಣಲ್ಲಿ ಭಯ ಹೆಚ್ಚಾಗುತ್ತೆ. ಯಾಕಂದರೆ ಇದಕ್ಕೂ ಕೆಲವು ವರ್ಷಗಳ ಹಿಂದೆ ಒಬ್ಬ ವ್ಯಕ್ತಿ ಸಾಯುವ ಮುಂಚೆ ಇದೇ ರೀತಿ ಟೇಬಲ್ ಮೇಲೆ ಬೆರಳು ತಟ್ಟುತ್ತಿದ್ದ. ರಾಜೇಶ್ ಕೋಪದಿಂದ ಕೂಗಿದ, ಇದು ನಿನ್ನ ಕೆಲಸ ಅಲ್ವಾ ಎಂದು. ಆ ಹಾಲ್ ಸಂಪೂರ್ಣವಾಗಿ ಮೌನವಾಗಿತ್ತು. ಆದಿನಾಥ್ ನಿಧಾನವಾಗಿ ತಲೆ ಎತ್ತಿದ. ಮೊದಲ ಬಾರಿಗೆ ಅವನ ಕಣ್ಣುಗಳು ಸ್ಪಷ್ಟವಾಗಿ ಕಾಣಿಸಿದವು. ಅವುಗಳಲ್ಲಿ ವಿಚಿತ್ರ ತಂಪು. ಅದನ್ನು ನೋಡಿದ ರಾಜೇಶ್ ಕಣ್ಗಳಲ್ಲಿ ಭಯ ಇನ್ನಷ್ಟು ಹೆಚ್ಚಾದರೂ ಮೇಲೆ ತೋರದೆ ಕೋಪದಲ್ಲಿ ಬುಸ್ಕೊಡ್ತಿದ್ದ. ಹಾದಿ,
ನಾನು ಮಾಡೋದನ್ನು ಯಾರು ನೋಡಲ್ಲ ರಾಜೇಶ್ ಎಂದವನು ಅವನು ಕುರ್ಚಿಯಿಂದ ಮೇಲೆದ್ದ. ಅವನ ಎತ್ತರ, ಅವನ ಪ್ರೆಸೆನ್ಸ್ ನೋಡಿ ಸುತ್ತಲಿನವರು ತಾವೇ ಹಿಂದೆ ಸರಿದ್ರು. ಇನ್ನು ಕೆಲವರು ಬೆಲ್ಲ ಫ್ಯಾಮಿಲಿ ವಾರಸ್ದಾರ ಸೀಕ್ರೆಟ್ ಆಗಿ ಇರ್ತಿದ್ರು, ಮತ್ತೆ ಇಲ್ಲೇನು ನಡೀತಿದೆ ಎಂದು ನೋಡ್ತಿದ್ರು. ರಾಜೇಶ್ ಒಮ್ಮೆ ಸುತ್ತ ನೋಡಿ ಧೈರ್ಯ ಮಾಡಿ ಆದಿ ಮುಂದೆ ಬಂದು ನಿಂಗೇನು ಬೇಕು ಎಂದ. ಅವನ ಮಾತು ಕೇಳಿದ ಆದ್ಯನಾಥ್ ತುಸು ಗಂಭೀರವಾಗಿ ಅವನ ಹತ್ರ ಬಂದು ನಿಂತ. ಅವನ ಧ್ವನಿ ತುಂಬ ನಿಧಾನವಾಗಿತ್ತು, ಆದರೆ ಅವನಾಡಿದ ಪ್ರತಿ ಪದ ಚೂರಿಯಂತೆ ರಾಜೇಶ್ನ ಇರಿಯುವಂತಿದ್ದು. 10 ವರ್ಷದಿಂದ ಒಬ್ಬ ಹುಡುಗಿಯನ್ನು, ಅವಳ ಜೀವನವನ್ನು ನಿನ್ನ ಅಣ್ಣ ಅಳಿಸಿದ್ದ ಎಂದ. ಈಗ ರಾಜೇಶ್ ಮನದಲ್ಲೇ ನನ್ನ ಗುರುತನ್ನು ಹಿಡಿದ್ನಾ? ಇಲ್ಲ, ಈಗ ನಾನು ಸೋಲ ಹಾಗಿಲ್ಲ. ಮಾಡಿದ್ದು ಅವನು, ನಾನಲ್ಲ ಎಂದು ಕೋಪದಲ್ಲಿ ಯೋಚಿಸ್ತಿದ್ದ. ಅಷ್ಟೊತ್ತಿಗೆ ಆದಿ, ಅವಳು ಸತ್ಲು, ಆದರೆ ಅವಳ ಕಣ್ಣೀರು ಇನ್ನೂ ಬದುಕಿದೆ ಎಂದ. ಅವನ ಮಾತು ಕೇಳಿದ ರಾಜೇಶ್ ದೇಹವೇ ನಡುಗುತ್ತದೆ. ಆದರೂ ತನಗೇನು ಗೊತ್ತೇ ಇಲ್ಲ ಅನ್ನೋಗೆ ಯಾರು ನೀನು ಎಂದ, ಏನೂ ತಿಳಿಯದವನಂತೆ. ಆದಿನಾಥ್ ಸಣ್ಣದಾಗಿ ನಗುತ್ತಾ ರಾಜೇಶ್ ಮುಖದ ಬಳಿ ಬಂದು, ಅವತ್ತು ಸತ್ಯ ಗೊತ್ತಿದ್ರೂ ಹೇಳದೆ ತಪ್ಪು ಮಾಡಿದೆ. ಅದಕ್ಕೆ ತಪ್ಪು ಮಾಡೋನಿಗಿಂತ ತಪ್ಪನ್ನು ಮುಚ್ಚಿಡೋ ನಿನ್ನಂಥವ್ರಿಗೆ ಶಿಕ್ಷೆ ಜಾಸ್ತಿ. ಸೊ ನಿನ್ನ ಪಾಪದ ಕೊನೆಯ ದಿನ ಎಂದು ಮರ್ಮದ ನಗು ಚೆಲ್ಲಿದ. ರಾಜೇಶ್ಗೆ ಮೈಯಲ್ಲಿ ಬೆವರು ಶುರುವಾಯಿತು. ಅದೇ ಸಮಯಕ್ಕೆ ಹಾಲ್ನ ದೊಡ್ಡ ಸ್ಕ್ರೀನ್ ಆಟೋಮೆಟಿಕ್ಕಾಗಿ ಆನ್ ಆಗುತ್ತೆ. ಅದರಲ್ಲೊಂದು ಹಳೆ ವಿಡಿಯೋ. ಯಂಗ್ ರಾಜೇಶ್ ಒಬ್ಬ ಹುಡುಗಿಯ ಜೊತೆ ಜಗಳ ಮಾಡುತ್ತಿರುವ ದೃಶ್ಯ. ಅದನ್ನು ನೋಡಿದ ರಾಜೇಶ್ ಶಾಕ್ನಲ್ಲಿ ಸ್ಟಾಪ್ ದಿಸ್ ಎಂದು ಅವನು ಸ್ಕ್ರೀನ್ ಕಡೆ ಓಡ್ತಾನೆ. ಆದರೆ ಆ ವಿಡಿಯೋದಲ್ಲಿ ಮುಂದಿನ ದೃಶ್ಯ ಶುರುವಾಗುತ್ತದೆ. ಆ ಹುಡುಗಿ ಅಳುತ್ತಾ ಹೇಳುತ್ತಿರ್ತಾಳೆ, ಪ್ಲೀಸ್ ರಾಜೇಶ್, ನನ್ನ ಬದುಕನ್ನು ಹಾಳು ಮಾಡಬೇಡ ಎಂದು ಒಂದೇ ಸಮನೆ ಅಳುತ್ತಾ ರಾಜೇಶ್ ಮುಂದೆ ಕೈ ಮುಗಿದು ಬೇಡ್ಕೊಳ್ತಿದ್ಲು. ಅದನ್ನು ನೋಡ್ತಿದ್ದ ಹಾಲ್ನಲ್ಲಿದ್ದ ಜನರೆಲ್ಲ ರಾಜೇಶ್ ಕಡೆ ನೋಡ್ತಾರೆ. ರಾಜೇಶ್ಗೆ ಅಲ್ಲಿ ಆದ ಅವಮಾನ ನೋಡಿ ಕೋಪದಿಂದ ತನ್ನ ಗನ್ನ ತೆಗೆದು, ಇವತ್ತು ನಿನ್ನ ಕತೆನ ಮುಗಿಸ್ತೀನಿ ಎಂದು ಗನ್ನ ಆದ್ಯನಾಥ್ ಕಡೆ ಗುರಿ ಮಾಡ್ದ. ಆದರೆ ಆದಿ ಹೆದರಲಿಲ್ಲ, ಹಾಗೆ ಸುಮ್ಮನೆ ನಿಂತಿದ್ದ. ಇನ್ನೇನು ರಾಜೇಶ್ ಟ್ರಿಗರ್ ಹೊತ್ತು ಮೊದಲೇ ಚಟಾರ್ ಎಂದು ಶಬ್ದ. ಅಲ್ಲಿದ್ದವರು ನೋಡುತ್ತಿದ್ದಂತೆ ಮಿಂಚಿನ ವೇಗದಲ್ಲಿ ಆದಿ ಅವನ ಕೈನ ಮಡಚಿ ಗನ್ ಕೆಳಗೆ ಬೀಳಿಸ್ತಾನೆ. ಒಂದೇ ಸೆಕೆಂಡ್. ರಾಜೇಶ್ ನೋವಿನಿಂದ ಕಿರಿಚಿತಾನೆ. ಅವನ ಧ್ವನಿ ಪೂರ್ತಿ ಪ್ರತಿಧ್ವನಿಸಿತ್ತು. ಅಲ್ಲಿ ಪ್ರೇಕ್ಷಕರಂತೆ ನೋಡ್ತಿದ್ದ ಹಾಲ್ನಲ್ಲಿದ್ದವರೆಲ್ಲ ಬೆಚ್ಚಿ ಬೀಳ್ತಾರೆ ಇದನ್ನು ನೋಡಿ. ರಾಜೇಶ್, ಪ್ಲೀಸ್ ಲೀವ್ ಮಿ ಆದ್ಯನಾಥ್ ಎಂದು ಬೇಡ್ಕೊಳ್ತಿದ್ದ. ಆದರೆ ಆದಿ ಅವನ ಕಿವಿಯ ಹತ್ತಿರ ಬಾಗಿ ನಿಧಾನವಾಗಿ, ನಾನು ಕೈ ಮುರಿದ್ರೆ ಎಲುಬು ಮಾತ್ರ ಮುರಿಯುತ್ತೆ ರಾಜೇಶ್, ಆದರೆ ಈ ಬಾರಿ ನಿನ್ನ ಜೀವನನ ಮುರಿಬೇಕು ಅನ್ನಿಸ್ತದೆ. ನೀನು ಯಾರ ಮನೆಗೆ ಕಿಡ್ನಾಪ್ ಮಾಡಿಸೋಕೆ ಕಳಿಸಿದ್ದೆ ಅನ್ನೋದು ಪ್ರತಿದಿನ ನೆನಪು ಮಾಡ್ಕೋಬೇಕು. ಜೀವನ ಪೂರ್ತಿ ಹೆಣ್ಣಿನ ಹಂಗಲ್ಲೇ ಇರ್ತೀರ, ಆದರೂ ಅವಳನ್ನು ಹೇಗೆ ಬೇಕೋ ಹಾಗೆ ಆಡಿಸ್ತೀರ ಅಲ್ವಾ? ಬಾ, ನಿನಗೆ ಹೆಣ್ಣು ಮಣ್ಣಿನ ತಂಟೆಗೋದ್ರೆ ಅದರ ರುಚಿ ಹೇಗಿರುತ್ತೆ ಅನ್ನೋದನ್ನು ತಿಳಿಸ್ತೀನಿ ಎಂದು ಮುಂದೆ ಸಾಗುತ್ತಿದ್ರೆ ತಕ್ಷಣ ರಾಜೇಶ್, ನೋ, ನೀನೀಗ ಮಾಡಿದರೆ ಏನು ಸಿಗುತ್ತೆ ನಿನಗೆ ಎಂದ. ಆದಿ, ಅವತ್ತು ನೀನು ಮಾಡಿದ ಒಂದು ತಪ್ಪಿಗೆ ನಾನು ಎಷ್ಟು ವರ್ಷ ಆ ನೋವನ್ನು ಅನುಭವಿಸಿದ್ದೀನಿ ಅನ್ನೋ ಅಂದಾಜು ಕೂಡ ನಿನಗಿಲ್ಲ. ಆದರೆ ಕರ್ಮ ಇಸ್ ರಿಟರ್ನ್ ಅಂತಾರಲ್ಲ, ಹಾಗೆ ಮತ್ತೆ ನನ್ನ ಕೈಯಲ್ಲಿ ಸಿಕ್ಕಿಬಿದ್ದೆ ಎಂದ. ತಕ್ಷಣ, ನೋ ಆದಿ, ನೀನೀಗ ಮಾಡಿ ಗೆದ್ದೆ ಅಂದ್ಕೋಬೇಡ. ಇವತ್ತು ನನಗೆ ನೀನು ಏನೇ ಮಾಡಿದರೂ ನಿನ್ನ ಫ್ಯಾಮಿಲಿನ ಕಾಪಾಡ್ಕೊಳ್ಳೋಕ್ಕೆ ಆಗಲ್ಲ ಎಂದ ಜೋರಾಗಿ. ರಾಜೇಶ್ ಮಾತು ಕೇಳಿದ ಆದಿ ಅವನನ್ನೇ ದುರುಗುಟ್ಟು ನೋಡ್ದ. ರಾಜೇಶ್, ಎಸ್, ನೀನು ನನ್ನ ಏನು ಬೇಕಾದರೂ ಮಾಡ್ಬೋದು, ಆದರೆ ನಿನಗಾಗಿ ಹುಡುಕೋ ನಿನಗೆ ಏನು ಹೇಳ್ತೀಯಾ ಎಂದು ಉಬ್ಬೇರಿಸಿದ್ದು ನೋಡಿ ಒಮ್ಮೆ ಸುತ್ತ ನೋಡ್ದ. ಅಲ್ಲಿಗೆ ಅವನ ಹುಡುಗರು ಬಂದು ಸುತ್ತುವರೆದ್ರು. ತಕ್ಷಣ ರಾಜೇಶ್ಗೆ ನನ್ನ ಇವನು ಉಳಿಸಲ್ಲ ಎಂದು ತಿಳಿದು ಜೋರಾಗಿ ನಗುತ್ತಾ, ನನ್ನ ನೀನು ಸಾಯಿಸ್ಬೋದು, ಆದರೆ ಅವನ ಪ್ರತೀಕಾರದ ಬೆಂಕಿ ಹಾರೋದು ನಿನ್ನ ಕೊಂದ ಮೇಲೆ ಎಂದು ಜೋರಾಗಿ ಕಿಚ್ಚಿದ್ರು. ಆದಿ ಏನೂ ಮಾತಾಡಿಲ್ಲ. ಅವನ ಹುಡುಗರು ರಾಜೇಶ್ನ ಎಳೆದುಕೊಂಡು ಅಲ್ಲಿಂದ ಹೋಗ್ತಾರೆ. ವೈಭವ್ ಇದನ್ನೆಲ್ಲ ನೋಡಿ ಶಾಕ್ ಆಗಿ, ಆದಿ ಏನಿದೆಯಲ್ಲ ಎಂದ. ಆದಿ ಅವನ ಆತಂಕ ತಿಳಿದು, ಏನಿಲ್ಲ, ಇದ್ದೇ ಇರುತ್ತಲ್ಲ ಆಗದವರು ಎಂದು ನಮ್ಮ ಫ್ಯಾಮಿಲಿನ ಮುಟ್ಟೋಕೆ ಬಂದರೆ ಈ ಆದಿ ಹೇಗೆ ಬಿಡ್ತಾನೆ ಅಂದ್ಕೊಂಡ. ಅವನು ಕಿಡ್ನಾಪ್ ಮಾಡಿಸೋಕೆ ನೋಡಿದ್ದು ಅಮ್ಮನ್ನ ಎಂದ. ವೈಭವ್, ಸುಧಾಮನ್ನ ಎಂದ ಗಾಬರಿಯಲ್ಲಿ.
ಹಾದಿ ಸುಧಾಮ ಅಲ್ಲ, ಸುಪ್ರಿಯಮ್ಮ. ಅವರು ನನ್ನ ಮಗನಂತೆ ಪ್ರೀತಿ ತೋರಿಸುವಾಗ ನಾನೇಗೆ ಸುಮ್ಮನಿರಲಿ? ನನ್ನ ಫ್ಯಾಮಿಲಿ ಅಂದರೆ ಎಲ್ಲರೂ. ಇನ್ನೂ ಈ ಥರ ಏನೇ ಬಂದರೂ ನನಗೆ ಒಂದು ಮಾತು ಹೇಳು ಸಾಕು. ಇಂಥವರನ್ನು ಈ ಹಾದಿ ಡೀಲ್ ಮಾಡೋದೇ ಬೇರೀತಾರೆ ಎಂದು ಗಂಭೀರವಾಗಿ ಅಲ್ಲಿಂದ ಹೊರ ನಡೆದ. ಇನ್ನು 5 ನಿಮಿಷಕ್ಕೆ ಅಲ್ಲಿ ಟೆಂಡರ್ ಶುರುವಾಯಿತು. ಅಲ್ಲಿ ಆ ಟೆಂಡರ್ ವೈಭವ್ ಬಿಲ್ಲ ಪಾಲಾಯಿತು. ಹೊರಗೆ ಕಾರ್ನಲ್ಲಿ ಕೂತಿದ್ದ ಆದಿ ಕಾರ್ ಒಳಗೆ ಖುಷಿಯಾಗಿ ಬಂದ ವೈಭವ್, ಥ್ಯಾಂಕ್ಸ್ ಆದಿ, ನನಗೆ ಈ ಟೆಂಡರ್ ಸಿಕ್ತು ಎಂದ. ಆದಿ ಸಣ್ಣ ನಗು ಚೆಲ್ಲಿ ಮನೆಗೆ ಹೋಗೋಣ ಎಂದ. ವೈಭವ್ ಮತ್ತು ಆದಿ ಇಬ್ಬರು ಮನೆಗೆ ಬಂದರು. ಇತ್ತ ಆದ್ಯ ಸುಧಾ ಅವರು ಬಯಸಿದಂತೆ ಜಾಮೂನ್ ಮಾಡಿದ್ಲು. ಎಲ್ಲರೂ ಊಟ ಮಾಡುವಾಗ ಜಾಮೂನ್ ತಿಂದು ಖುಷಿಯಾದರು. ರಾತ್ರಿ ಆದ್ಯ ಅಚ್ಚುನ ಮಲಗಿಸುತ್ತಾ ಕೂತಿದ್ಲು. ಆದಿ ಸೀದಾ ಬಂದವನು ಆದ್ಯ ಮಡಿಲಿಗೆ ತಲೆ ಇಟ್ಟ. ನಗರದ ಎಲ್ಲ ಬೀದಿಗಳಲ್ಲೂ ಕತ್ತಲಿನಲ್ಲಿ ಮುಳುಗಿದ್ದು. ಆದ್ಯ ಕೈ ಹಿಡಿದವನು ಅವಳ ಮುಖ ನೋಡ್ದ. ಮೊದಲಾದರೆ ಹೀಗೆ ಅವಳ ಮಡಿಲಿಗೆ ಮಲಗಿದ್ರೆ ಸಾಕು, ಹುಡುಗಿಗೆ ಅದೆಷ್ಟು ಖುಷಿ ಆಗ್ತಿತ್ತು ಅನ್ನೋದು ಅವನು ಮೊದಲೇ ತಿಳಿದಿದ್ದ. ಈಗ ಆದ್ಯ ಅವನ ತಲೆ ಸವರುತ್ತಾ, ಏನಾಯಿತು ಅಂದ್ಲು. ಅವಳ ಮಾತಲ್ಲಿ ಅಷ್ಟೇನೂ ಸ್ವಾದ ಇರಲಿಲ್ಲ, ಅದರಲ್ಲಿ ನೋವಿನ ಕಹಿ ಇತ್ತು. ಅವಳ ನೋವಿನ ಆಳ ಹರಿತವನ ಕಣ್ಣಲ್ಲಿ ಕೋಪ, ಹೃದಯದಲ್ಲಿ ನೋವು. ಅವನ ತಲೆ ಸವರುವ ಆದ್ಯ ಮೌನವಾಗಿ ಕೂತಿದ್ಲು. ಆದಿ ಒಮ್ಮೆ ಅವಳ ಕಡೆ ನೋಡಿ, ಡಾಕ್ಟರ್ ಆದರೂ ತನ್ನ ಮಗುವಿನ ಸಾವಿನ ಶಾಕ್ನಿಂದ ಇವಳ ಮನಸ್ಸೇ ಮುರಿದು ಹೋಗಿದೆ. ಈಗ ಅವಳನ್ನು ವಾಪಸ್ ಮೊದಲಿನ ಹಾಗೆ ತರಬೇಕು ಅಂದರೆ ನಾನು ಸ್ವಲ್ಪ ಬದಲಾಗಬೇಕು. ಅವಳು ದಿನವಿಡೀ ಎಷ್ಟು ಬೇಕೋ ಅಷ್ಟು ಮಾತಾಡ್ತಿದ್ಲು. ಅದನ್ನೆಲ್ಲ ಗಮನಿಸಿದ್ದ ಆದ್ಯನಾಥ್ ನಿಧಾನವಾಗಿ ಅವಳ ಕೈ ಹಿಡಿದು, ಥ್ಯಾಂಕ್ಸ್, ಇವತ್ತಿನ ಊಟ ತುಂಬ ಚೆನ್ನಾಗಿತ್ತು ಎಂದ. ಆದ್ಯ, ಹೌದಾ, ಥ್ಯಾಂಕ್ಸ್ ಎಂದಷ್ಟೇ ಸುಮ್ಮನಾದ್ಲು. ತಕ್ಷಣ ಆದಿ ಅವಳ ಕುತ್ತಿಗೆಗೆ ಕೈ ಹಾಕಿ, ಆದ್ಯ, ನಿನ್ನ ಕಣ್ಣಲ್ಲಿ ಮತ್ತೆ ನನ್ನ ಜೀವನನ ನಾನು ಕಾಣಬೇಕು. ನಮ್ಮ ಮಗು ಹೋದರೂ ಅವನಿಗಾಗಿ ನಾವು ಬದುಕಬೇಕು. ಅವನು ನಮಗಾಗಿ ಏನೋ ಬಿಟ್ಟು ಹೋಗಿದ್ದಾನೆ. ಅದೇ ನಿನ್ನ ಖುಷಿ. ನೀನು ನಿನ್ನ ನೋವನ್ನೆಲ್ಲ ಮರೆತು ಮೊದಲಿನ ಥರ ಇರಬೇಕು. ನಾವಿಬ್ಬರು ಹೀಗೆ ಒಂದಾಗಬೇಕು ಅಂತಾನೆ ನಮ್ಮ ಮಗ ಬಂದಿದ್ದ ಅನಿಸುತ್ತೆ ಎಂದ. ಅವನ ಮಾತು ಕೇಳಿದ ಆದ್ಯ ಕಣ್ಣೀರು ಅವನ ಕೆನ್ನೆ ಸೋಕಿದು. ಆದಿ, ಅಳಬೇಕು ಅನಿಸಿದ್ರೆ ಒಂದ್ಸಲ ನನ್ನ ತಬ್ಬಿ ಹತ್ಬಿಡು ಎಂದ. ಆದ್ಯ ಕಣ್ಣಿಂದ ಒಂದೇ ಸಮನೆ ನೀರು ಹರಿದು. ತಕ್ಷಣ ಆದಿ, ನಮ್ಮ ಮಗುನ ಕೊಂದವನು ಸಿಕ್ಕಿದ್ರೆ ನೀನೇನು ಮಾಡ್ತೀಯಾ ಎಂದ. ಅವನ ಮುಖ ತುಂಬ ಗಂಭೀರವಾಗಿತ್ತು. ಅವನಿಗೆ ಸಾವು ತುಂಬ ಸಣ್ಣ ಶಿಕ್ಷೆ ಎಂದಳು. ಅದೇ ಸಮಯಕ್ಕೆ ಆದಿನಾಥ್ ಫೋನ್ಗೆ ಒಂದೇ ಸಮನೆ ಅನಾಮಧೇಯ ಮೆಸೇಜ್ ಬರುತ್ತೆ. ಅದರಲ್ಲಿ, ನಿನ್ನ ಅಕ್ಕನ ಪ್ರಿಯತಮ ಯಾರು ಅನ್ನೋದು ತಿಳ್ಕೋಬೇಕು ಅಂದರೆ, ಅವನ ನಿಜ ರೂಪ ಗೊತ್ತಾಗಬೇಕಂದ್ರೆ ರಾತ್ರಿ 12ಕ್ಕೆ ಹಳೆಯ ಮೆಟ್ರೋ ಸ್ಟೇಷನ್ಗೆ ಬಾ ಅಂದಿತ್ತು. ಆದಿಗೆ ಒಂದು ರೀತಿ ಇದು ಶಾಕಿಂಗ್. ಹೀಗೆ ನನಗೆ ಸಹಾಯ ಮಾಡೋರಾದರೂ ಯಾರಿದ್ದಾರೆ? ಅಷ್ಟಕ್ಕೂ ನನ್ನ ಅವನ ಮಧ್ಯೆ ನಡೆಯೋ ಆಟ ಇಲ್ಲಿ 3ನೆವರೆಗೂ ಗೊತ್ತಿದೆಯಾ ಎಂದು ಯೋಚಿಸಿದವನು ತಕ್ಷಣ, ಆದ್ಯ, ನೀನು ಮಲಗು, ನಾನು ಬಂದೆ ಎಂದು ತನ್ನ ಮಾಸ್ಟರ್ ಮೈಕಲ್ಗೆ ಕಾಲ್ ಮಾಡ್ದ. ಹಾದಿಗೆ ಆ ಮುಸುಕಿನ ಗುದ್ದಾಟದ ವ್ಯಕ್ತಿ ಬಗ್ಗೆ ಗೊತ್ತಾಗುತ್ತಾ? ಎಂದಿನಂತೆ ಈ ಕತೆ ಮುಂದುವರಿಯೋದು. ಈ ಕತೆ ನಿಮ್ಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.